ಪಿಂಚಣಿ ಪ್ರಕರಣಗಳು, ಸಾರ್ವಜನಿಕ ಉಪಯುಕ್ತತೆ ಸೇವೆಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು, ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು, ವೈವಾಹಿಕ ಮತ್ತು ಕುಟುಂಬ ಸಂಬಂಧಿ ಪ್ರಕರಣಗಳು ಎಲ್ಲ ರಾಜಿಯಾಗಬಲ್ಲ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕಅದಾಲತ್ನಲ್ಲಿ ನಾವು ರಾಜಿಗಾಗಿ ತಗೊತಾ ಇದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕಅದಾಲತ್ತಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂತಹ ವಿವಿಧ ಹಂತಗಳಲ್ಲಿ ಇರುವಂತಹ ಪ್ರಕರಣಗಳಲ್ಲಿ ಪಕ್ಷಕಾರರು ತಾವೇ ಮುಂದೆ ಬಂದು ಪ್ರಕರಣಗಳ ವಿಲೆಗೆ, ರಾಜಿಗೆ ಎಲ್ಲರೂ ಸಹಕರಿಸಬೇಕಂತ ಈ ಮೂಲಕ ಕೇಳ್ಕೊತೇನೆ. ಹಾಗೆಯೇ ನಮ್ಮ ವಕೀಲರ ಸಂಘನೂ ಸಹ ಈ ಒಂದು ರಾಜಿ ಪ್ರಕರಣಗಳಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ತಾ ಇದೆ. ವಕೀಲರ ಪಾಲ್ಗೊಳ್ಳುವಿಕೆಯೂ ಕೂಡ ಈ ಒಂದು ರಾಷ್ಟ್ರೀಯ ಲೋಕಅದಾಲತ್ ಯಶಸ್ವಿಗೆ ತುಂಬ ಮುಖ್ಯವಾಗಿದೆ. ಈ ರಾಷ್ಟ್ರೀಯ ಲೋಕಅದಾಲತ್ ಜೊತೆಯಲ್ಲೇ ನಾವು ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಒಂದು ರಾಷ್ಟ್ರೀಯ ಲೋಕಅದಾಲತ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಜೊತೆ ಯಾವುದ್ಯಾವುದು ಟ್ರಾಫಿಕ್ ಫೈನ್ಸ್ಗಳನ್ನು ಪೇ ಮಾಡುವಂಥದ್ದು ಬಾಕಿ ಇದೆ ಅದನ್ನು ಸವಿಸ್ತಾರವಾಗಿ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಹೇಳ್ತಾರೆ. 10/7/2026ವರೆಗೆ ಎಲ್ಲ ಪ್ರಕರಣಗಳನ್ನು, ಬಾಕಿ ಇರುವಂತಹ ಪ್ರಕರಣಗಳಲ್ಲಿ ಒಂದು ಕನ್ಸೆಷನನ್ನು ಕೊಡೋದ್ರ ಮೂಲಕ 50% ಮಾತ್ರ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ, ದಂಡ ಪಾವತಿ ಮಾಡಬೇಕಾಗತ್ತೆ. ಅದ್ರ ಮೂಲಕ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಈ ಒಂದು ಎರಡನೆಯ ರಾಷ್ಟ್ರೀಯ ಲೋಕಅದಾಲತ್ ಜೊತೆಯಲ್ಲಿ ಮತ್ತೆ ಒಂದು ವಿಶೇಷವಾದಂಥದ್ದು ಅಂದರೆ, ವಿಶೇಷ ಲೋಕಅದಾಲತ್ ಕೇವಲ ಚೆಕ್ ಅಮಾನ್ಯ ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಂಡು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ 18/7/2026 ಅಂದರೆ ಈ ಒಂದು ರಾಷ್ಟ್ರೀಯ ಲೋಕಅದಾಲತ್ ಆದ ಮುಂದಿನ ವಾರದಲ್ಲಿ 18/7/2026 ಮತ್ತೆ 21/11/26 ಈ ವರ್ಷದಲ್ಲಿ 2 ಬಾರಿ ವಿಶೇಷ ರಾಷ್ಟ್ರೀಯ ಲೋಕಅದಾಲತ್ತನ್ನು ಸಹ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತು ಇದರ ಜೊತೆಯಲ್ಲಿಯೇ ಮತ್ತು ಪ್ರಕರಣಗಳ ವಿಲೆಗಾಗಿ, ಬಾಕಿ ಪ್ರಕರಣಗಳ ವಿಲೆಗಾಗಿ ನಮಗೆ ಈಗಾಗಲೇ ಈಗ ಮೊದಲ ಒಂದು ಮಧ್ಯಸ್ಥಿಕೆ ಅಥವಾ ಮೀಡಿಯೇಷನ್ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು 2ನೆಯ ಸುತ್ತಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ 15/7/2026 ಮೀಡಿಯೇಷನ್ ಅನ್ನುವಂಥದ್ದು ಅಂತ್ಯ ಆಗುತ್ತೆ. ಆ ಮೀಡಿಯೇಷನ್ ಡ್ರೈವ್ 2.0 15/7/2026ವರೆಗೆ ನಡೀತಾ ಇದೆ. ಅದರಲ್ಲೂ ಸಹ ಪ್ರಕರಣಗಳ ಬಾಕಿ ಇರುವಂತಹ ಎಲ್ಲ ರಾಜಿಯಾಗಬಲ್ಲ ಪ್ರಕರಣಗಳ ವಿಲೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಇದ್ರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಬಾಕಿ ಇರುವಂತಹ ಪ್ರಕರಣಗಳು, ಈಗಾಗಲೇ 19 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಾದಗಿರಿ ಜಿಲ್ಲೆಯಿಂದ ಬಾಕಿ ಇರುವಂತಹ ಪ್ರಕರಣಗಳು, ಅದರಲ್ಲಿ 18 ಪ್ರಕರಣಗಳು ನಮ್ಮ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವಂಥದ್ದಾಗಿದೆ. ಅವುಗಳ ವಿಲೆಗಾಗಿ 3 ದಿನಗಳ ವಿಶೇಷ ಸರ್ವೋಚ್ಚ ನ್ಯಾಯಾಲಯದ ಲೋಕಅದಾಲತ್ತನ್ನು ನಮ್ಮ ಜಿಲ್ಲೆಯಲ್ಲಿ 21, 22, 23 ಆಗಸ್ಟ್ 2026 3 ದಿನಗಳ ಕಾಲ ನಡೆಸಲಾಗ್ತಾ ಇದೆ. ಈ 18 ಪ್ರಕರಣಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ರಾಜಿ ಸಂಧಾನ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಧಾನಕಾರರ ನೇಮಕ ಸಹ ಆಗಿದೆ. ವಕೀಲರಿಗೆ ಮತ್ತು ಸಂಬಂಧಪಟ್ಟಂಥ ಪಕ್ಷಕಾರರಿಗೆ ತಿಳುವಳಿಕೆಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೀಡಲಾಗಿದೆ. ಮಾನ್ಯ PDJ ಸರ್ ಅವರು ತಿಳಿಸಿದ ಹಾಗೆ ಈ ರಾಷ್ಟ್ರೀಯ ಲೋಕ ಅದಾಲತ್ 11ನೇ ತಾರೀಕು ಮುಂದಿನ ತಿಂಗಳು ಇರುವುದರಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜೂನ್ 21ರಿಂದ 10 ಮೇವರೆಗೂ ವಿಶೇಷವಾದ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ದಾಖಲಾಗಿರುವ ಏನು ಟ್ರಾಫಿಕ್ ಚಲಾನ್ಸ್ಗಳಿಗೆ 50% ರಿಯಾಯಿತಿ ಇರುತ್ತೆ. ಸೊ ಅದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅಧಿಕೃತವಾಗಿ ಹೇಳಿದ್ದೀವಿ. ಲಾಸ್ಟ್ ಇಯರ್ ಅಕ್ಟೋಬರಿಂದ ಏನು ಆನ್ಲೈನ್ ಫೈನ್ಸ್ ಜನ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಫಿಸಿಕಲಿ ಏನು ಎನ್ಫೋರ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟಗಳಾಗ್ತಿರೋದ್ರಿಂದ ಮತ್ತು ಪಬ್ಲಿಕ್ಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಹೇಳಿ ನಾವು ಆನ್ಲೈನ್ ಏನು ಫೋಟೋ ತೆಗೆದು ಅದು ಅವರಿಗೆ ಮೆಸೇಜ್ನಲ್ಲೇ ಅವರಿಗೆ ಬರುವಂಥ ಒಂದು ಅವಕಾಶ ಇದೆ. ಸೊ ಅದರಲ್ಲಿ ನಾವು ಲಾಸ್ಟ್ ಇಯರ್ ಅಕ್ಟೋಬರ್ 1ರಿಂದ ಇಲ್ಲಿ ಮೇ 31ರವರೆಗೆ ತಮಗೆ ಆಲ್ರೆಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಟೋಟಲ್ 12,119 ಫೈನ್ ಹಾಕಿರುವಂಥದ್ದು. ಸೊ ಅದರದ್ದು ಒಟ್ಟು ದಂಡದ ಮೊತ್ತ 67,91,900 ರೂಪಾಯಿ. ಸೊ ಈಗ ಅಷ್ಟು 12,000ದಲ್ಲಿ ಬರೀ 1,166 ಮಾತ್ರ
ಚಲನ್ಗಳಿಗೆ ದುಡ್ಡು ಕಟ್ಟಿದ್ದಾರೆ. ಯಾಕೆಂದರೆ ಈ ಹಿಂದೆ ಲೋಕ ಅದಾಲತ್ನಲ್ಲೂ 50% ರಿಯಾಯಿತಿ ಕೊಟ್ಟಿದ್ರು. ಆವಾಗ ಅದನ್ನು ಹೆಚ್ಚಿನ ಜನಕ್ಕೆ ಗೊತ್ತಾಗಲಿಲ್ಲ. ಅದಕ್ಕೆ ಈ ಸತಿ ಅಧಿಕೃತವಾಗಿ ತಮಗೆಲ್ಲರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾರ್ಯಾರ ಹತ್ರ ಚಲಾನ್ ಇದೆ ಬಟ್ ಇನ್ನೂ 10,953 ಚಲಾನ್ಗಳಿದ್ದಾವೆ, ಅದನ್ನು ನೀವು ಕೆಲವೊಬ್ಬರಿಗೆ ಸಂಶಯ ಇರ್ಬೋದು ದಟ್ ಹೇಗೆ ಚೆಕ್ ಮಾಡೋದು ಅಂತೇಳಿ. ಸೊ ಅದು ನಿಮಗೆ ಈಗ ಆನ್ಲೈನಲ್ಲಿ ಭಾಳಷ್ಟು ಫ್ರಾಡ್ಗಳು ಸಹ ಆಗ್ತಾ ಇದ್ದಾವೆ. RTO ಚಲನ್ ಅಂತೇಳಿ ಕ್ಲಿಕ್ ಮಾಡಿ ಅಂತ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಜೆಸ್ಟ್ ಮಾಡೋದೇನು ಅಂದರೆ, ಯಾವುದೇ ಒಂದು ಪೊಲೀಸ್ ಸಿಬ್ಬಂದಿ ರೋಡ್ ಮೇಲಿದ್ದಾಗ ಅವರು ಈ ಥರ ಒಂದು PDA ಮಷೀನ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ವೆಹಿಕಲ್ ನಂಬರ್ ಹಾಕಿದರೆ ಎಷ್ಟು ಚಲಾನು ಥ್ರೂಔಟ್ ದೇಶದಾದ್ಯಂತ ಎಲ್ಲೇ ಇದ್ದರೂ ಇದರಲ್ಲಿ ತೋರಿಸ್ತದೆ. ಸೊ ಅದು ಬೇಡ ಅಂತ ಅಂದ್ರೂ ನಾವು ಅದೇ ಪ್ರೆಸ್ ನೋಟ್ನಲ್ಲಿ ಹಾಕಿದ್ದೀವಿ, ನೆಕ್ಸ್ಟ್ ಜೆನ್ ಈ ಚಲನ್ ವೆಬ್ ಪೋರ್ಟಲ್ ಅಂತೇಳಿ. ಸೊ ಅದರಲ್ಲಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟು, ಅದರಲ್ಲಿ ನಿಮ್ಮ ಲಿಂಕ್ಡ್ ಫೋನ್ ನಂಬರ್ಗೆ ಅದು ಹೋಗ್ತದೆ. ಸೊ ಈಗ ನಾವೇನಾಗ್ತಾ ಇದೆ, ಕೆಲವೊಂದು ಸತಿ ಓನರ್ಶಿಪ್ ಚೇಂಜ್ ಆಗಿ ಅಪ್ಡೇಟ್ ಇರಲ್ಲ ನಂಬರು. ಸೊ ಅಂಥ ಒಂದು ಪ್ರಕರಣಗಳಲ್ಲಿ ನಾವು ಫಿಸಿಕಲ್ ಆಗಿ ಒಂದು ನೋಟಿಸ್ ಕಳಿಸುವ ಮೂಲಕ ವಿತ್ ಫೋಟೋ, ಅಂದರೆ ಏನು ಅವರು ಟ್ರಿಪಲ್ ರೈಡಿಂಗ್ ಮಾಡಿದರೆ ಟ್ರಿಪಲ್ ರೈಡಿಂಗು, ಅಥವಾ ಮೈನರ್ ಡ್ರೈವಿಂಗ್ ಮಾಡಿದರೆ ಮೈನರ್ ಡ್ರೈವಿಂಗು ಯೂಸಿಂಗ್ ಮೊಬೈಲ್ ಫೋನು. ಯಾಕೆಂದರೆ ಈ ವರ್ಷ ನಾವು ಆಲ್ಮೋಸ್ಟು ಇದರಲ್ಲಿ ಒಂದು 2,000 ಬರೀ ಟ್ರಿಪಲ್ ರೈಡಿಂಗು, ಒಂದು 2,000 ಮೊಬೈಲ್ ರೈಡಿಂಗಿಗೆ ನಾವು ಜಾಸ್ತಿ ಆದ್ಯತೆ ಕೊಟ್ಟಿದ್ದೀವಿ. ಸೊ ಯಾವುದರಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಇಲ್ಲ ಅದರಲ್ಲಿ ನಾವು ಫಿಸಿಕಲ್ ಆಗಿ ನೋಟಿಸ್ ಮೂಲಕ ವಿತ್ ಫೋಟೋ ಕಳಿಸ್ತಾ ಇದ್ದೀವಿ. ಸೊ ಯಾರಿಗೆ ಆ ಥರ ಬಂದಿದೆ ಅಥವಾ ಯಾರಿಗೆ ಮೆಸೇಜ್ ಬಂದಿದೆ ಫೈನ್ ಬಂದಿರೋದು ಅದನ್ನು ನೋಡ್ಬೋದು. ಕೆಲವೊಂದು ಸತಿ ಭಾಳಷ್ಟು ಮೆಸೇಜಸಲ್ಲಿ ಮಿಸ್ ಆಗಿರುತ್ತೆ. ಸಂಶಯ ಇದ್ದಾಗ ಇದರ್ ಪೊಲೀಸ್ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಜವಾಹರ್ ಕಾಲೇಜ್ ಮುಂದೆ ಇರುವಂಥದ್ದು, ಅಥವಾ ಯಾರು ಪೊಲೀಸವರು ರೋಡ್ ಮೇಲೆ ನಿಂತಿದ್ದಾಗ ಅವ್ರ ಹತ್ರ PDA ಮಷೀನ್ ಇದೆಯಾ ಅಂತೇಳಿ ತಮ್ಮ ವೆಹಿಕಲ್ ಚೆಕ್ ಮಾಡಿಸ್ಕೋಬೋದು. ಸೊ ಈ ಒಂದು ವಿಂಡೋ ಒಳಗಡೆನೆ, ಅಂದರೆ ನಾವೇನು ರಾಜ್ಯ ಸರ್ಕಾರದ ಆದೇಶ ಇದೆ 10ನೇ ತಾರೀಕುವರೆಗೂ, ಯಾಕೆಂದರೆ 11ನೇ ತಾರೀಕು ನಮ್ಮದು ರಾಷ್ಟ್ರೀಯ ಲೋಕ ಅದಾಲತ್ ಇರೋದು. 21ನೇ ತಾರೀಕಿಂದ 10ನೇ ತಾರೀಕುವರೆಗೂ ಆ ಒಂದು ವಿಂಡೋ ಟೈಮಲ್ಲಿ ನೀವು ಎಂಟ್ರ್ ಮಾಡಿದಾಗ ಅದರಲ್ಲಿ 50% ರಿಯಾಯಿತಿ ತೋರಿಸುತ್ತೆ. ಇದನ್ನೆಲ್ಲ ಥ್ಯಾಂಕ್ ಯು. ಸೊ ಅದನ್ನು ಇದು ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡಬೇಕು ಅಂತ ಇದ್ದಾರೆ. ಈಗ ಸದ್ಯಕ್ಕೆ ಆ ರೂಲ್ ಇಲ್ಲ, ಬಟ್ ಈಗ ನಾವೇನು ಹೇಳ್ತೀವಿ 50% ರಿಯಾಯಿತಿ ನಿಮಗೆ ಸಿಗುತ್ತೆ, ಮತ್ತು ಸರ್ಕಾರಕ್ಕೂ ಪ್ರಕರಣಗಳು ಕ್ಲೋಸ್ ಆಗುತ್ತೆ. ಸಿಟಿ ಮಾತ್ರ. ಇದರಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ RTOದು ಸಹ ಇದರಲ್ಲಿ ಸೇರಿಸ್ತಾ ಇದೆ. ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣಗಳು ದಾಖಲಾಗಿದ್ದಾವೆ, ಸುಮಾರು 1000ಗೆ ಇರುವಂಥ ಎಲ್ಲ ಪ್ರಕರಣ ತಗೋಬೇಕು ಅಂತಾಗಿದೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 2001ರಿಂದ 2021-22ವರೆಗೆ ಸುಮಾರು 541 ಪ್ರಕರಣಗಳು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 18,49,500 ರೂಪಾಯಿ ಸರ್ಕಾರಕ್ಕೆ ವಸೂಲಾಗುವಂಥ ದಂಡ ಇದೆ. ಆ ದಂಡದ ಸಂಪೂರ್ಣ ಪ್ರಕರಣಗಳೇನಿದ್ದಾವೆ 541 ಪ್ರಕರಣಗಳನ್ನು ಈ ಲೋಕ ಅದಾಲತ್ತಲ್ಲಿ ತೊಗೊತಾ ಇದ್ದಾವೆ. ನಮ್ಮ RTO ಅವರು ಇಲ್ಲೇ ಪ್ರೆಸೆಂಟ್ ಇದ್ದಾರೆ. ಅವರು ಸಹ ಇದೇ ವಿಚಾರವಾಗಿ ಇದೆಲ್ಲದನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಜೊತೆ ಕೋಆರ್ಡಿನೇಟ್ ಮಾಡಿ ಕೇಸಸನ್ನು ಡಿಸ್ಪೋಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ.